ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೃಹ ಸಚಿವ ಆಗಿರುವಂತ ಪ್ರಿಯಾಂಕ್ ಖರ್ಗೆ ಅವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಿಂದಿಸಿ ಜಾತಿ ನಿಂದನೆ ಮಾಡಿದಂತ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಯುವಕನೊಬ್ಬನ ಬಂಧನ ಆಗಿದೆ. ಕಾರ್ಕಳದ ನೆಲಕದಬೆಟ್ಟು ನಿವಾಸಿ ಸುಧೀರ್ ಬಂಗೇರ 48 ವಯಸ್ಸು ಅವರಿಗೆ ಈಗ ಅವರನ್ನ ಬಂಧಿಸುವ ಕೆಲಸ ಆಗಿದೆ. ನಮ್ಮ ಕಾರ್ಲ ಎನ್ನುವಂತ ಒಂದು ಫೇಸ್ಬುಕ್ ಖಾತೆಯಲ್ಲಿ ಅವ್ರನ್ನ ಅವಹೇಳನ ಮಾಡುವ ಕೆಲಸ ಆಗುತ್ತೆ. ಈ ಕುರಿತು ಕಾರ್ಕಳದ ನಿಟ್ಟಿಗ ಸುರೇಶ್ ಚೇತನಹಳ್ಳಿ ಅವರು ದೂರು ಕೊಡ್ತಾರೆ. ಆ ದೂರಿನ ಅನ್ವಯ ಕಾರ್ಕಳದ ನಗರ ಪೊಲೀಸರು ಸುಧೀರ್ನನ್ನ ಈಗ ಬಂಧಿಸಿದ್ದಾರೆ. ಜಾತಿ ನಿಂದನೆ ಮತ್ತೊಂದು ಎಲ್ಲ ಇದೆ. ಒಂದೊಂದ್ಸಲ ಇಂಥ ಪ್ರಕರಣದಲ್ಲಿ ಅಭಿವ್ಯಕ್ತಿ ಸ್ವತಂತ್ರ ಜೊತೆಯಲ್ಲಿ ಅವರು ಮಾಡುವಂತ ದ್ವೇಷ ಮಾತುಗಳು ಎಲ್ಲವೂ ಕೂಡ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ. ಬಟ್ ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಅದಕ್ಕೋಸ್ಕರ ಕ್ರಮ ಆಗಿರುವಂಥದ್ದು. ಹಾಗಾಗಿ ಈಗ ಅವರಪ್ಪ ಬಿಜೆಪಿನ ಕರೆ ಕೊಟ್ಬಿಟ್ಟಿದ್ರಲ್ಲ, ಅದಕ್ಕೆ ಯಾರೂ ಬಿಜೆಪಿಯವರಲ್ಲಂತೂ ಯಾರೂ ಕಂಪ್ಲೇಂಟ್ ಕೊಡೋಂಗಿಲ್ಲ. ನೋಡಿ, ಇವರು ಸುರೇಶ್ ಚೇತಳ್ಳಿ ಏನು ನಿನ್ನೆ ಹುಟ್ಟಿದ ಹುಡುಗನ, ಅವರು ಕಾಂಗ್ರೆಸ್ ಕಾರ್ಯಕರ್ತನಾಗಿರ್ತಾರೆ. ಅಂದರೆ ನಮ್ಮ ಪಕ್ಷದ ಬಗ್ಗೆ, ನಮ್ಮ ಪಕ್ಷದ ಕಾರ್ಯಕರ್ತನೋ ಅಥವಾ ಮುಖಂಡನ ಬಗ್ಗೆ ಹೇಳಿದಾಗ ಆ ಸ್ಥಳೀಯ ಮಟ್ಟದಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ರು. ಇಡೀ ನಿಮ್ಮ ಬಿ ಜೆ ಪಿಯನ್ನೇ ವಿಷದ ಹಾವು ಹೊಡೆದಾಕ್ರಿ ಅಂತ ಒಂದು ಇಡೀ ಸಮುದಾಯದ ಮುಂದೆ ನಿಂತು ಹೇಳಿದ ಮಲ್ಲಿಕಾರ್ಜುನ್ ಖರ್ಗೆ ಹೊರಗಡೆ ಇದ್ದಾರೆ. ಇವನು ಯಾರೋ ಒಂದು ಸಣ್ಣ ಕಾಮೆಂಟ್ ಹಾಕಿದ್ದಕ್ಕೆ ಇವತ್ತು ಒಳಗಡೆ ಹಾಕ್ಸಿದ್ದಾರೆ. ಅಂದರೆ ಇದೇ ಪ್ರಜಾಪ್ರಭುತ್ವ ಅಂತ. ನೀವು ಹೆಂಗೆ ಬೇಕಾದ್ರೂ ತಿದ್ಕೋಬೋದು, ಇವ್ರನ್ನ ಹೆಂಗೆ ಬೇಕಾದ್ರೂ ನಡ್ಕೋಬೋದು. ನಿಮಗೆ ಬೈದ ತಕ್ಷಣಕ್ಕೆ ಒಳಗಡೆ ಹಾಕ್ತೀರಿ, ನಿಮ್ಮ ಅಪ್ಪ ಬೈದಿದ್ದಕ್ಕೆ ಇನ್ನೂ ಹೊರಗಡೆ ಇದ್ದಾರೆ ಅವರು. ಬಿಜೆಪಿ ಇದಕ್ಕೆಲ್ಲ ಉತ್ತರ ಕೊಡಬೇಕು. ಇವ್ನು ಯಾರೋ ಬಂಗೇರ ಗಿಂಗೇರ ಏನು ಅವನ ಮನೆಗೋಸ್ಕರ ಕಾಮೆಂಟ್ ಮಾಡಿದ್ನ? ಸುಮ್ಮನೆ ಸಾರ್ವಜನಿಕರಿಗೆ ಯೋಚನೆ ಮಾಡ್ರಿ. ಅವನು ಯಾವ ದ್ವೇಷಿ ಇರ್ಬೋದು, ಅವನು ಕಾಂಗ್ರೆಸ್ ದ್ವೇಷಿ ಅಷ್ಟೇ. ಇವ್ರ ಮನೆಗೂ ಅವ್ರ ಮನೆಗೂ ಸಂಬಂಧನೇ ಇಲ್ಲ. ಕಾಂಗ್ರೆಸ್ಸು ಬಿಜೆಪಿ, ಹಿಂದುತ್ವ ಬಿಜೆಪಿ ಕಾಂಗ್ರೆಸ್ಸು, ಈ ನಿಟ್ಟಲ್ಲೇ ಈ ಕಾಮೆಂಟ್ಗಳು ಇನ್ನೊಂದು ಮತ್ತೊಂದು ಬರೋದು. ಅದೇ ಹೇಳ್ತಾ ಇರೋದು, ನೀವು ಯಾರನ್ನೋ ನಂಬ್ಕೊಂಡು ಬದುಕು ಹಾಳು ಮಾಡ್ಕೊಳ್ತಿರೋ ಮುಟ್ಟಾಳ್ರ ಅಂತ ಹೇಳೋದು. ಇವನು ಯಾರು ಬಂಗೇರ ಅಂತ ಇದ್ದಾನೆ, ಇವತ್ತು ಅವ್ರ ಅಪ್ಪ ಅಮ್ಮ 48 ವರ್ಷ, ಹೆಂಡತಿ ಮಕ್ಕಳು. ಹೌದು, ಇವತ್ತು ಖರ್ಗೆನೂ ನಿಮಗೆ ಸಾಥ್ ಕೊಡೋದಿಲ್ಲ. ಯಾಕಂದ್ರೆ ಖರ್ಗೆ ವಿರುದ್ಧ ಕಾಂಗ್ರೆಸ್ ಅಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಬಿಜೆಪಿಗರು ಇಲ್ಲಿ ಬರೋದಕ್ಕೆ ಪ್ರಯತ್ನನೂ ಪಡೋದಿಲ್ಲ. ಕೊನೆಯ ಗಳಿಗೆಲ್ಲ ಅವ್ರನ್ನ ಬಿಟ್ಟು ಬಿಡ್ತಾರೆ. ಇವ್ರ ಹೆಂಡತಿ ಮಕ್ಕಳು ಇವತ್ತು ಓಡಾಡಬೇಕು. ಏನಾಗುತ್ತೋ ಬಿಡುತ್ತೋ ಅಂದರೆ ಅವನೊಂದು ಇವತ್ತು ಏನಾಗುತ್ತೆ ಅಂತಂದರೆ ಅಸಹಾಯಕ ಪರಿಸ್ಥಿತಿ. ಯಾರೂ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ತಗೊಂಡೋಗಿ ಒಳಗಾಕುವಂಥ ಪರಿಸ್ಥಿತಿ ಏನಿತ್ತು. ಬುದ್ಧಿ ಹೇಳಿ ಕಳಿಸ್ಬೋದಾಗಿತ್ತು. ಎಂತೆಂಥವ್ರಿಗೆ ಏನೇನೋ ಕಾಮೆಂಟ್ ಮಾಡಿದ್ದವ್ರಿಗೆಲ್ಲ ಸ್ಟೇಷನಲ್ಲಿ ಬುದ್ಧಿ ಹೇಳಿ ಕಳಿಸ್ಕೊಡ್ತಾರೆ. ಹೌದು, ಅಂದರೆ ನೀವು ಕ್ರಮ ತಗೊಳ್ಳೇಬೇಕು ಅಂತಂದರೆ ಏನು ಕ್ರಮ ತಗೊಳ್ತೀರಿ? ಇದೆಲ್ಲ ಏನು ಕ್ರಮ ತಗೊಳ್ಳುವಂಥದ್ದು? ಬುದ್ಧಿವಾದ ಹೇಳಿ ಕಳಿಸ್ಬೋದಾಗಿತ್ತು, ದೊಡ್ಡವರಾಗ್ಬೋದಾಗಿತ್ತು. ಹೌದು, ನಿಮ್ಮಲ್ಲಿ ಏನು ಹುಳುಕುಗಳಿಲ್ಲದೆ ಇದ್ದರೆ ಆ ರೀತಿ ಮಾಡ್ಬೋದಾಗಿತ್ತು. ಈ ಪ್ರಕರಣದಲ್ಲಿ ಒಳಗಾಗ್ತೀರಿ ಅವನ ಮೂಲಕ ನೀವೇನೋ ಸಂದೇಶ ಕೊಡ್ತೀನಿ ಅಂತಂದರೆ ನಿಮ್ಮ ಅಪ್ಪನಿಗೆ ಕೊಡೋದು ನೀವು. ಹೌದು, ನಾವು ಅದನ್ನು ಹೇಳ್ತಾ ಇದ್ದೀವಿ. ಅಲ್ಲೂ ಶಿಕ್ಷೆ ಕೊಡಬೇಕು, ಇಲ್ಲೂ ಶಿಕ್ಷೆ ಕೊಡಬೇಕು. ಹೌದು, ಸಾಮಾಜಿಕವಾಗಿ ನ್ಯಾಯ ಮಾಡ್ರಿ. ಇವನು ಯಾರಿಗೋ ನ್ಯಾಯ ಮಾಡ್ತೀರಿ, ಬಡವ್ರ ಮನೆಯವನೋ ಇನ್ನೊಬ್ಬನ ಮನೆಯವನೋ ಅಥವಾ ಅಮಾಯಕನೋ ತಗೊಂಡೋಗಿ ಹಾಕ್ತೀರಿ ಅಂತಂದರೆ ಬಿ ಜೆ ಪಿಯವ್ರು ಕೇಳಬೇಕು, ನಾನು ಕೇಳೋದಲ್ಲ. ನಿಮ್ಮ ಅಪ್ಪ ಮಾಡಿದ್ದಕ್ಕೇನಪ್ಪ? ಇಡೀ ನಮ್ಮ ಪಕ್ಷವನ್ನೇ ವಿಷದ ಹಾವು ಅಂದ್ಬಿಟ್ಟಿದ್ದಾನೆ ನಿಮ್ಮ ಅಪ್ಪ. ಇಡೀ ಸಮುದಾಯಕ್ಕೆ ಒಂದು ಕರೆ ಕೊಟ್ಟಿದ್ದಾನೆ. ಅವ್ರೇನಾದರೂ ಅಚಾತುರ್ಯ ಕೈ ಹಾಕ್ಬಿಟ್ಟಿದ್ರೆ ಎಂತೆಂಥದ್ದು ಅನಾಹುತಗಳಾಗಿರೋದು. ನಿಮ್ಮ ಅಪ್ಪನ ಮೇಲೆ ಏನಪ್ಪ ಕ್ರಮ ಅಂತ ಕೇಳಬೇಕು. ಇವರು ಬಿ ಜೆ ಪಿಯವರು ಪ್ರಶ್ನೆ ಮಾಡಬೇಕು. ಆ ದಿನ ಬರಲಿ. ಎಸ್ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.